ಆತ್ಮೀಯ ಭಗವದ್ಭಕ್ತರೇ, ಮೈಸೂರು ಸಮೀಪದ ಮದ್ದೂರಿನ ಉಗ್ರ ನರಸಿಂಹ ಕ್ಷೇತ್ರದ ಮಹಾತ್ಮೆ ಬಹಳ ರೋಚಕವಾಗಿದೆ. ದ್ವಾಪರ ಯುಗದಲ್ಲಿ ಜರುಗಿದ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ತನ್ನ ವಿರಾಟ್ ರೂಪವನ್ನು ಪ್ರಕಟಿಸಿ ವಿಶ್ವರೂಪ ದರ್ಶನವನ್ನು ಕರುಣಿಸುತ್ತಾನೆ. ಈ ಸಂದರ್ಭದಲ್ಲಿ ಭಗವಂತನು ತನ್ನ ಸಮಸ್ತ ರೂಪವನ್ನು ಪ್ರಕಟಿಸಿದರೂ ಕೂಡ ನರಸಿಂಹ ದೇವರ ಉಗ್ರ ಅವತಾರದ ದರ್ಶನವನ್ನು ಅನುಗ್ರಹಿಸುವುದಿಲ್ಲ. ಈ ಕುರಿತು ಅರ್ಜುನನು ಕೃಷ್ಣನಲ್ಲಿ ನರಸಿಂಹ ದೇವರ ದರ್ಶನವನ್ನು ಅನುಗ್ರಹಿಸುವಂತೆ ಬೇಡಿಕೊಳ್ಳುತ್ತಾನೆ. ಆದರೆ ಕೃಷ್ಣನು ನರಸಿಂಹ ದೇವರ ಉಗ್ರ ರೂಪದ ನೇರ ದರ್ಶನವನ್ನು ನೀಡಲು ನಿರಾಕರಿಸುತ್ತಾನೆ. ಅರ್ಜುನ ಮತ್ತೆ ಮತ್ತೆ ಕೃಷ್ಣನಲ್ಲಿ ಯಾಚಿಸುತ್ತಾನೆ. ಆವಾಗ ಶ್ರೀಕೃಷ್ಣನು ಬ್ರಹ್ಮದೇವರ ಮುಖಾಂತರ ಶಾಲಗ್ರಾಮ ಶಿಲೆಯಲ್ಲಿ ಅಷ್ಟಬಾಹು ನರಸಿಂಹದೇವರ ಅದ್ಭುತ ಪ್ರತಿಮೆಯನ್ನು ನಿರ್ಮಿಸಿ ಅರ್ಜುನನಿಗೆ ಕರುಣಿಸುವನು. ನರಸಿಂಹದೇವರು ದೈತ್ಯ ಹಿರಣ್ಯಕಶಿಪುವನ್ನು ತೊಡೆಯ ಮೇಲಿರಿಸಿಕೊಂಡು ಸಂಹರಿಸುವ ಅಪೂರ್ವ ಪ್ರತಿಮೆ ಇದಾಗಿದೆ. ಅಷ್ಟೇ ಅಲ್ಲ, ನರಸಿಂಹದೇವರು ದೈತ್ಯನ ಕರುಳನ್ನು ಬಗೆದು ಆ ಕರುಳನ್ನು ಕೊರಳಿಗೆ ಹಾರವನ್ನಾಗಿಸಿಕೊಂಡಿದ್ದಾರೆ. ಈ ಪ್ರತಿಮೆಯನ್ನು ಕಂಡು ಸಂತೃಪ್ತನಾದ ಅರ್ಜುನನು ತನ್ನ ಸಂಸ್ಥಾನವಾಗಿದ್ದ ಅರ್ಜುನಪುರಿಯಲ್ಲಿ ಅನೇಕ ವರ್ಷಗಳ ಕಾಲ ಈ ಪ್ರತಿಮೆಯನ್ನು ಪ್ರತಿನಿತ್ಯ ಆರಾಧಿಸುತ್ತಿದ್ದ. ಕಾಲಾಂತರದಲ್ಲಿ ಈ ಕ್ಷೇತ್ರವೇ ಮದ್ದೂರು ಕ್ಷೇತ್ರವೆಂದು ಪ್ರಸಿದ್ಧಿಯಾಯಿತು. ಭಯಭಕ್ತಿಯನ್ನು ಏಕಕಾಲದಲ್ಲಿ ಸೃಷ್ಟಿಸುವ ಉಗ್ರ ನರಸಿಂಹ ದೇವಾಲಯವು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಅತ್ಯಂತ ಕಾರಣಿಕದ ಸನ್ನಿಧಾನ. ಪ್ರೀತೋಸ್ತು ಕೃಷ್ಣ ಪ್ರಭು.